ನೀನೀ ನಾಟಕ ಮಾಡ್ತೀಯ ತಾನೇ? ಅಲ್ಲ ಕಣೋ, ಅವ್ರಿಬ್ರನ್ನ ಹೋಗೋದ್ ತಡಿಯೋದಕ್ಕೆ ಬೇರೆ ಯಾವ ದಾರಿನೂ ಇಲ್ಲ ಅಂತೀಯ? ಇನ್ನೇನ್ ಮಾಡ್ಬೋದು ನೀನೇ ಹೇಳು. ನೀನೇನೋ ಬಾಯಿ ಮಾತಲ್ಲಿ ರೀ ಹೋಗ್ಬೇಡಿ ಅಂದ್ರೆ ಬಾಬಾ ಕೇಳ್ತಾರ? ಇಲ್ಲ ತಾನೇ? ಅದಕ್ಕೆ ಈ ತರ ಏನೋ ಒಂದ್ ಮಾಡ್ಲೇಬೇಕು, ಅದೊಂದೇ ದಾರಿ. ಸರಿ ಕಣೋ, ನಾಟಕ ಮಾಡ್ತೀನಿ. ಇನ್ನೂ ಯಾಕೆ ವಾಪಸ್ ರಿಪ್ಲೈ ಮಾಡಿಲ್ಲ ಇವರು? ಹೆಲೋ, ಏನು ಸೀರೆ ಎಲ್ಲ ಆಚೆ ಹಾಕ್ಬಿಟ್ಟಿದ್ಯಾ? ಎಲ್ಲಿಗಾದ್ರೂ ಹೋಗ್ತಿದ್ಯಾ? ಸಾರಿ ಸಾರಿ ಸಾರಿ, ಆಚೆ ಹೋಗ್ಬೇಕಾದ್ರೆ ಎಲ್ಲಿಗೆ ಅಂತ ಕೇಳ್ಬಾರ್ದಲ್ವಾ? ಹಂಗ್ ಕೇಳಿದ್ರೆ ಹೋಗೋ ಕೆಲಸ ಆಗಲ್ವಂತೆ. ಐ ಆಮ್ ಸಾರಿ ಆರಾಧನಾ. ಏನ್ ಗೊತ್ತಾ ಅದ್ಕೆ, ನಿಮ್ ತರ ಈ ಮೂಢನಂಬಿಕೆಗಳನ್ನೆಲ್ಲ ನಂಬೋದೇ ಇಲ್ಲ ನಾನು. ನೀವ್ ಎಲ್ಲಿಗೆ ಅಂತ ಕೇಳಿದ ತಕ್ಷಣ ನಾನು ಹೋಗೋ ಕೆಲ್ಸ ಆಗಲ್ಲ ಅಂತ ನೀವ್ ಅನ್ಕೋತಾ ಇದ್ದೀರಾ? ನಾಯಿ ಬೊಗಳಿದ್ರೆ ದೇವ್ಲೋಕ ಹಾಳಾಗಲ್ವಂತೆ, ಅದನ್ನ ನಂಬೋಳ್ ನಾನು. ಶಟ್ ಅಪ್! ನಮ್ಮಪ್ಪ ನೀನ್ ಹೇಳ್ದಂಗೆಲ್ಲ ಕೇಳ್ತಿದ್ದಾರೆ ಅಂತ ತುಂಬಾ ಹಾರಾಡ್ಬೇಡ, ಹೇಳ್ತಿದ್ದೀನಿ. ಏನು ನಿಮ್ಮಪ್ಪ ಕಟ್ಟಿದ ಆಫೀಸಿಗೆ ಹೋಗಿದ ತಕ್ಷಣ ಎಲ್ಲ ನೀನ್ ಅನ್ಕೊಂಡಂಗ ಆಗಲ್ಲ. ನೀವ್ ಹೋಗ್ತಿರೋ ದಾರಿ ಸುಲಭದಲ್ಲ ಡಾರ್ಲಿಂಗ್, ತುಂಬಾ ಸ್ಟ್ರಗಲ್ ಅನ್ಭವಿಸ್ಬೇಕಾಗತ್ತೆ. ಅಂಡ್ ಅದ್ರಲ್ಲಿ ನೀನ್ ಸೋಲ್ತೀಯ. ಸಾಕಪ್ಪ ಸಾಕು ಇವ್ರ ಮನೆ ಸಹವಾಸ ಅಂತ ಇಲ್ಲಿಂದ ಓಡೋಗ್ತೀಯ. ಅದ್ಗೆ ಪದೇ ಪದೇ ಅದನ್ನೇ ಮಾತಾಡ್ತಿರಲ್ಲ, ನಿಮ್ಗೊಂಚೂರು ಬೋರ್ ಅನ್ಸಲ್ವಾ? ವಾಪಸ್ ಹೋಗೋವಳೆ ಆಗಿದ್ರೆ ಈ ಮನೆಗ್ ಬರ್ತಾನೆ ಇರ್ಲಿಲ್ಲ ನಾನು. ನಾನ್ ನಿನಗ ಅವತ್ತೇ ಹೇಳಿದ್ದೀನಿ, ನೀನ್ ಇಲ್ಲಿ ಕೆಲವು ದಿನಗಳ ಅತಿಥಿ ಅಂತ. ನಿನ್ನನ್ನು ಆಚೆ ಕಳ್ಸೋದು ನನ್ ಕೆಲ್ಸ, ನಾನು ಅದನ್ನ ಹಾನೆಸ್ಟ್ ಆಗಿ ಮಾಡ್ತೀನಿ. ಎನಿಹೌ, ನೀನ್ ಏನೇನ್ ಪ್ರಯತ್ನ ಮಾಡ್ತೀಯೋ ಅದನ್ನ ಮಾಡು. ಆಲ್ ದ ಬೆಸ್ಟ್. ಏನಂದ್ರಿ ನೀವು? ನಿಜ, ಮುಖವಾಡ ಹಾಕೊಂಡಿರೋರ್ ಮುಖನ ಜಗತ್ತಿಗೆ ತೋರ್ಸೋದು ಸ್ವಲ್ಪ ಕಷ್ಟನೇ. ಹಾಗಂತ ಕೈ ಕಟ್ಕೊಂಡ್ ಕೂರೋ ಮಗಳೇ ಅಲ್ಲ ನಾನು. ಇನ್ನು ಮನೆಯಿಂದ ವಾಪಸ್ ಹೋಗೋ ಸೀನೇ ಇಲ್ಲ. ಅಮ್ಮೋ, ಒಂದ್ಸಲ ಯೋಚನೆ ಮಾಡು. ಎಲ್ಲೋ ಇದ್ ನಾನು ಈ ಮನೆಗೆ ಸೊಸೆಯಾಗಿ ಬಂದಿದ್ದೀನಿ ಅಂದ್ರೆ ಅದು ಸುಮ್ಮನೆ ಅಲ್ಲಮ್ಮ, ದೇವರ ನಿರ್ಣಯ ಅದು. ನನ್ನನ್ನ ಮನೆಯಿಂದ ಆಚೆ ಹಾಕ್ತೀಯ ಅಲ್ವಾ ನೀನು? ನೋಡೋಣ. ನಿನಗೂ ಆಲ್ ದಿ ಬೆಸ್ಟ್. ಹೋಗುವಾಗ ರೂಮ್ ಬಾಗ್ಲು ಹಾಕೊಂಡು ಹೋಗಿ. ಅಯ್ಯೋ ಅಕ್ಕ, ಏನಾಗೋಯ್ತಕ್ಕ ನಿನಗೆ? ಹಿಂಗ್ ಬಿಟ್ಬಿಟ್ಟಿಯಲ್ಲ. ಅಯ್ಯೋ ಬಾಬಾ, ನಾನೇ ನಡ್ಬಿಟ್ಟೆ. ಅಯ್ಯೋ ಸಾವಿತ್ರಿ, ಸಾವಿತ್ರಿ, ಏನಾಯ್ತಮ್ಮ? ಅದು ಏನಾಯ್ತು ಅತ್ತೆ? ನೀರ್ ತಗೊಂಬೋಗು, ನನ್ನ ನೀರ್ ತಗೊಂಬೋಗಮ್ಮ. ಸಾವಿತ್ರಿ, ಸಾವಿತ್ರಿ, ಏನಾಯ್ತಮ್ಮ? ಅಪ್ಪ ಗೊತ್ತಿಲ್ಲಪ್ಪ, ಇದಕ್ಕಿದ್ದಾಗೆ ತಲೆ ಸುತ್ತ ಬಿದ್ದೋದ್ರು. ಅಯ್ಯೋ,
ಆರಾಧನಾ ನೀರ್ ತಗೊಂಬ ಬೇಗ ಬಾ. ಏನಾಯ್ತು? ಚೆನ್ನಾಗೇ ಇದ್ದಲ್ಲ. ಸಾವಿತ್ರಿ 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 ಎದ್ದೇಳು ಸಾವಿತ್ರಿ. ಏನಾಯ್ತು ಸಾವಿತ್ರಿ? ಜ್ವರ ಏನಿಲ್ಲ. ಗಣಪತಿ ಡಾಕ್ಟರ್ ಫೋನ್ ಮಾಡಯ್ಯ, ನಿಂತ್ಕೊಂಡು ನೋಡ್ತಾ ಇದೆಯಲ್ಲ ನೀನು. ಸಾವಿತ್ರಿ ಡಾಕ್ಟರ್ ಬಂದ್ಬಿಡ್ತಾರೆ. ಅಪ್ಪ ನೀವ್ ಇವತ್ತು ಆಚೆ ಹೋಗ್ತಿದ್ದೀರಾ? ಹೌದಬ್ಬಾ, ನಾನು ಆರಾಧನೆ ಆಚೆ ಹೊರಟಿದ್ವಿ, ಅಷ್ಟರಲ್ಲಿ ಇದು. ಅಪ್ಪ ಏನು ಅನ್ಕೋಬೇಡಿ, ಅಮ್ಮಂಗ್ ಬೇರೆ ಹೀಗಾಗಿದೆ, ನೀವು ಆಚೆ ಹೋಗೋದ್ ಬೇಡ ಅನ್ನಿಸ್ತಿದೆ. ಹೌದು ರೀ. ಇಲ್ಲ ಸಾವಿತ್ರಿ, ನಿನ್ನನ್ನು ಇಂಥ ಸ್ಥಿತಿಯಲ್ಲಿ ಬಿಟ್ಟು ನಾನು ಆಚೆ ಹೋಗ್ತೀನ? ಇಲ್ಲ, ಹೋಗಲ್ಲ ನಾನು. ಸಾವಿತ್ರಿ, ಬೆಳಗ್ಗೆ ತಿಂಡಿ ತಿಂದೆ ತಾನೇ ಹೊಟ್ಟೆ ತುಂಬ? ಹ್ಞೂ ರೀ, ತಿಂದೆ. ಆದ್ರೂ ಯಾಕೆ ಹೀಗಾಯ್ತು ಅಂತ ಅತ್ತೆ, ಇತ್ತೀಚೆಗಂತೂ ನೀವು ತುಂಬಾ ಚಿಂತೆ ಮಾಡ್ತೀರಾ, ಸರಿಯಾಗಿ ನಿದ್ದೆನೂ ಮಾಡ್ತಿಲ್ಲ ಅನ್ಸುತ್ತೆ. ಅದಕ್ಕೆ ನೋಡಿ ಎಷ್ಟೊಂದು ವೀಕ್ ಆಗಿದ್ದೀರಾ ಅಲ್ವಾ ಮಾವ? ಹೌದಮ್ಮ, ಅವಳು ಸರಿ ನಿದ್ದೆನೆ ಮಾಡೋದಿಲ್ಲಮ್ಮ. ಯಾವ್ಯಾವುದೋ ವಿಷಯ ತಲೆಗೆ ಹಾಕೊಂಡು ಸುಮ್ಮನೆ ಕೊರಗ್ತಾಳಮ್ಮ. ರೀ, ನನ್ನನ್ನು ಕ್ಷಮಿಸ್ಬಿಡಿ. ಈ ಆರಾಧನೆಯಿಂದ ನಮ್ಮ ಮನೆನ ಉಳಿಸ್ಕೋಬೇಕು ಅಂದ್ರೆ ನಾನು ಈ ಥರ ನಾಟಕ ಮಾಡಲೇಬೇಕಾಯ್ತು. ಮಾವ, ಇವತ್ ನಾವ್ ಎಲ್ಲೂ ಹೋಗೋದ್ ಬೇಡ. ಆಯ್ತು ಮಗಳೇ, ನಾವೆಲ್ಲೂ ಹೋಗೋದು ಬೇಡ. ನನ್ಗೊಬ್ರು ಲೇಡಿ ಡಾಕ್ಟರ್ ಗೊತ್ತಿದ್ದಾರೆ, ಅವ್ರನ್ನ ಕರ್ಸ್ಬಿಡ್ತೀನಿ. ಅವ್ರ ಈ ತರ ಕಾಯಿಲೆನೆಲ್ಲ ಬೇಗ ವಾಸ ಮಾಡ್ಬಿಡ್ತಾರೆ. ಬೇಡ 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 ರೀ, ಡಾಕ್ಟರ್ ಎಲ್ಲ ಏನು ಬೇಡ ರೀ. ಇಲ್ಲ ಸಾವಿತ್ರಿ, ನನಗೂ ಕೂಡ ಡಾಕ್ಟರ್ ಬರೋ ಸರಿ ಅನ್ನಿಸ್ತಾ ಇದೆ. ಆರಾಧನೆ ನೀ ಫೋನ್ ಮಾಡು. ಸರಿ ಮಾವ. ನಂಗೇನು ಆಗಿಲ್ಲ, ನಾ ಆರಾಮಾಗಿದ್ದೀನಿ. ಡಾಕ್ಟರ್ ಎಲ್ಲ ಬೇಡ. ಸಾವಿತ್ರಿ, ಹ್ಞೂ ರೀ, ಡಾಕ್ಟರ್ ಎಲ್ಲ ಬೇಡ. ತುಂಬಾ ಬಿಸಿಲಲ್ವಾ, ಅದಕ್ಕೆ ತಲೆ ಸುತ್ತ ಬಂದಂಗಾಯ್ತು ಅಷ್ಟೇ. ಇಷ್ಟಕ್ಕೆಲ್ಲ ಡಾಕ್ಟರ್ ಯಾಕೆ ರೀ? ನೀವು ಅದೆಲ್ಲೋ ಆಚೆ ಹೋಗ್ಬೇಕು ಅಂತಿದ್ರಲ್ಲ, ಹೋಗ್ ಬನ್ನಿ, ಹೊರಡ್ರಿ. ಅತ್ತೆ, ನಿಮ್ಗೆ ನಿಜವಾಗ್ಲೂ ತಲೆ ಸುತ್ತ ಬಂದಂಗಾಯ್ತಾ ಅಥವಾ ನಿಜವಾಗ್ಲೂ ತಲೆ ಸುತ್ತೆ ಬಿದ್ರಾ? ತಲೆ ಸುತ್ತ ಬಂದಿದ್ದಕ್ಕೆ ನಾನು ಬಿದ್ದಿದ್ದು. ಅಧಿಕ ಪ್ರಸಂಗ ಯಾಕೆ ಮಾತಾಡ್ಬೇಡ ನೀನು. ರೀ, ನೀವು ಹೊರಡ್ರಿ. ಅಕ್ಕ, ಏನಕ್ಕ ಹೇಳ್ತಾ ಇದ್ಯಾ? ನಿನ್ನನ್ನ ಈ ಸ್ಥಿತಿಲಿ ಬಿಟ್ಟು ಅವ್ರು ಹೆಂಗ್ ಹೋಗ್ತಾರೆ? ನೀ ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೋ. ನನ್ಗೇನು ಆಗಿಲ್ಲ. ಹಾಗಾದ್ರೆ ನಾನು ಹೋಗ್ಬಿಡ್ಬಲ್ಲ ಸಾವಿತ್ರಿ? ಹ್ಞೂ ರೀ, ಹೊರಡಿ ನೀವು. ನಿಮ್ಗೇನು ತೊಂದರೆ ಇಲ್ಲ ತಾನೆ? ಅಯ್ಯೋ, ನನ್ಗೇನು ಆಗಿಲ್ಲ ರೀ, ನಾನು ಆರಾಮಾಗೇ ಇದ್ದೀನಿ. ಸ್ವಲ್ಪ ಗಾಳಿ ಬೇಕು. ಆಮೇಲೆ ಫ್ಯಾನ್ ಹಾಕೆ, ನಾನು ಫ್ಯಾನ್ ಗಾಳಿಗೆ ಸರಿ ಹೋಗ್ತೀನಿ. ಬೇಗ ಹಾಕೆ. ಸರಿ, ಆಗ ನಾನು ಬರ್ತೀನಿ ಸಾವಿತ್ರಿ. ಸರಿ, ನಾನು ಅಡಿಗೆ ಮಾಡಿರ್ತೀನಿ, ಊಟಕ್ಕೆ ಮನೆಗೆ ಬಂದ್ಬಿಡಿ. ಆಯ್ತು, ಬಾ ಮಗಳೇ. ಹಾ ಮಾವ. ಅತ್ತೆ, ನೀವು ರೆಸ್ಟ್ ಮಾಡಿ, ಹುಷಾರು. ಹಾ, ಅಮ್ಲಾ ಅತ್ಗೆ ನಮ್ಮ ಅತ್ತೆನ ಹುಷಾರಾಗಿ ನೋಡ್ಕೊಳ್ಳಿ. ಬಾಯ್. ಅಕ್ಕ, ಏನಕ್ಕ ನೀನು? ಅವಳು ಡಾಕ್ಟರ್ನ ಕರೆಸ್ತೀನಿ ಅಂತ ತಕ್ಷಣ ಹೆದರ್ಕೊಂಡು ನನಗೇನು ಆಗಿಲ್ಲ, ನೀವು ಹೋಗ್ಬಿಟ್ಟು ಬನ್ನಿ ಅಂತ ಕಳಿಸ್ಬಿಟ್ಟಿಯಲ್ಲ. ಅಲ್ಲ ಗಣಪತಿ, ನನ್ನಿಂದ ಈ ನಾಟಕ ಎಲ್ಲ ಆಗಲ್ಲ ಕಣೋ. ಆದ್ರೂ ನನ್ ಚಿಕ್ಕದಾಗಿ ತಲೆನೋವು ಬಂದ್ರು ನನ್ ಗಂಡ ನನ್ ಪಕ್ಕ ಕುತ್ಕೊಂಡೆ ನನ್ನ ನೋಡ್ಕೋತಾ ಇದ್ರು. ಆದ್ರೆ ಇವತ್ತು ನಾ ತಲೆ ಸುತ್ತ ಬಿದ್ರು ಅವ್ರಿಗೆ ಅವ್ರ ಸೊಸೆನ ಕರ್ಕೊಂಡು ಆ ಹಾಳು ಫ್ಯಾಕ್ಟ್ರಿಗೆ ಹೋಗೋದೇ ಹೆಚ್ಚಾಗೋಯ್ತು. ಆಹಾರದನ್ನ ಈ ಮನೆ ಕಾಲಿಟ್ಟಾಗಿಂದ ಎಲ್ಲ ಬದಲಾಗ್ತಾ ಇದೆ ಗಣಪತಿ. ಅಪ್ಪ ಮಗ ಇಬ್ಬರಿಗೂ ನಾ ಬೇಡವಾಗ್ಬಿಟ್ಟೆ ಕಣೋ. ಅಮ್ಮ, ಇಷ್ಟೇನಾ ನೀನ್ ಅಪ್ಪನ ಅರ್ಥ ಮಾಡ್ಕೊಂಡಿರೋದು? ಅಂದ್ರೆ
ಅಪ್ಪ ಆರಾಧನನ ಕರ್ಕೊಂಡು ಹೊರಟಿರ್ಬೋದು ಅಂತ ನಿನಗನ್ನಿಸ್ತಿದ್ಯಾ? ಖಂಡಿತ ಇಲ್ಲ. ಅವರೆಲ್ಲಿಗೂ ಹೋಗಲ್ಲ, ವಾಪಸ್ ಬಂದೇ ಬರ್ತಾರೆ. ಏನಿಲ್ಲ ಅಮ್ಮು, ಅವ್ರಿಗೀಗ ಅವ್ರ ಸೊಸೆ ಮುಂದೆ ಬೇರೆ ಯಾರು ಲೆಕ್ಕಕ್ಕಿಲ್ಲ. ಹೇಳಿ ಕೇಳಿ ಅವ್ರ ಪ್ರಾಣ ಸ್ನೇಹಿತನ ಮಗಳು ತಾನೆ. ಇಲ್ಲ ಅಮ್ಮ, ಅಪ್ಪಂಗೆ ನಿನ್ಗಿಂತ ಇಂಪಾರ್ಟೆಂಟ್ ಬೇರೆ ಏನೂ ಇಲ್ಲ. ನಿನಗೆ ಹುಷಾರಿಲ್ಲ ಅಂತ ಗೊತ್ತಾದ್ಮೇಲೆ ನಿನ್ನನ್ನ ಬಿಟ್ಟು ಮನಸ್ಫೂರ್ತಿಯಾಗಿ ಅವ್ರು ಹೊರಟಿರ್ತಾರೆ ಅಂತ ನನಗನ್ನಿಸ್ತಿಲ್ಲ. ನೀನು ಹೋಗಿ ಅಂದಿದ್ದಕ್ಕೆ ಹೊರಟಿರ್ಬೋದು ಅಷ್ಟೇ. ಅವಳು ವಾಪಸ್ ಬಂದೇ ಬರ್ತಾಳೆ. ಅಮ್ಮ, ನನಗೂ ಅಕ್ಕ ಹೇಳ್ತಾ ಇರೋದೇ ಸರಿ ಅನ್ನಿಸ್ತಾ ಇದೆ. ಅಮ್ಮು, ನಂಗೆ ಗೊತ್ತು ಕಣೆ, ನಿಂಗೆ ನಿಮ್ಮ ಅಪ್ಪನ ಮೇಲೆ ತುಂಬಾ ಪ್ರೀತಿ ಇದೆ ಅಂತ. ಆದ್ರೂ ಅವ್ರು ಹೀಗೆಲ್ಲ ಮಾಡ್ತಾ ಇದ್ದಾರೆ ಅಂತ ನಿಂಗೂ ತುಂಬಾ ಬೇಜಾರಾಗ್ತಾ ಇದೆ ಅಲ್ವಾ? ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೊಂಡು ನನ್ನನ್ನು ಸಮಾಧಾನ ಮಾಡ್ತಾ ಇದೆಯಲ್ಲೇ. ಅಮ್ಮು, ನೀನು ಸುಮ್ಮನೆ ಏನೆಲ್ಲೋ ಹೇಳ್ಬೇಡ ಕಣೆ. ಅವ್ರು ಬರಲ್ಲ, ನನಗೆ ಗೊತ್ತು. ಅತ್ತೆ, ಈಗ ಹೇಗಿದ್ದೀರಾ ಅತ್ತೆ? ಸುಸ್ತಾಗ್ತಿದ್ಯಾ? ಓ, ತಲೆ ನೋವ್ತಿದ್ಯಾ? ನೀವ್ ಯಾಕೆ ಬಂದ್ರಿ? ಅತ್ತೆ ಹೇಗಿದ್ರೆ ಸೊಸೆಗೇನು? ನಿಮಗೆ ನಿಮ್ ಸುತ್ತಾಟ ತಾನೇ ಮುಖ್ಯ. ಇಲ್ಲ ಅಂಕಲ್, ಮಾವ ಹೇಳಿದ್ರು ಅತ್ತೆಗೆ ಹುಷಾರಿಲ್ಲ, ಹೊರಗೆ ಹೋಗೋದು ಬೇಡ ಅಂತ. ರಾಜ್ ಮನೇಲಿಲ್ಲ, ಇನ್ನೊಂದ್ ದಿನ ಹೋಗೋಣ ಅಂತ ಹೇಳಿದ್ರು. ನನ್ಗೋಸ್ಕರ ಯಾರು ಇಲ್ಲಿರೋದು ಬೇಡ. ಅವ್ರವ್ರ ಪಾಟಿಗೆ ಅವ್ರು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಅಯ್ಯೋ ಅತ್ತೆ, ಮಾವ ಹೇಳಿದಾರೆ ನೀವ್ ಹುಷಾರಾಗೋ ತನಕ ನಾವ್ ಎಲ್ಲಿಗೂ ಹೋಗೋದ್ ಬೇಡ ಅಂತ. ನೀವ್ ಹುಷಾರಾಗೋವರೆಗೂ ನಿಮ್ ಜವಾಬ್ದಾರಿ ನಂದೇ.